ಏರೋ ಇಂಡಿಯಾ 2025ರಲ್ಲಿರುವಂಥ ಮತ್ತೊಂದು ಪ್ರಮುಖ ಆಕರ್ಷಣೆಯನ್ನು ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ನನ್ನ ಹಿಂದೆ ಇದೆ ಬರೋಬ್ಬರಿ 200 kg ಹೊರುವಂತಹ ಜಗತ್ತಿನ ಅತಿ ದೊಡ್ಡ ಡ್ರೋನ್. ಸ್ಕ್ಯಾಂಡ್ರನ್ ಅನ್ನೋ ಒಂದು ಸಂಸ್ಥೆ ಈ ಒಂದು ಡ್ರೋನನ್ನು ಸಿದ್ಧಪಡಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ 2ರಿಂದ 3 ಡ್ರೋನ್ಗಳನ್ನು ಮಾತ್ರ ಈಗ ನಿರ್ಮಾಣ ಮಾಡಲಾಗಿರುವಂಥದ್ದು. ಒಂದು ಡ್ರೋನ್ನ ಬೆಲೆ ಕನಿಷ್ಠ ಪಕ್ಷ 2.5ರಿಂದ 3 ಕೋಟಿ ರೂಪಾಯಿ ತಗುಲುವಂಥ ಸಾಧ್ಯತೆ ಇದೆ. ಈ ಒಂದು ಡ್ರೋನನ್ನು ನಿರ್ಮಾಣ ಮಾಡೋದಕ್ಕೂ ಮೊದಲು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಸುಮಾರು 60 ಕೋಟಿ ರೂಪಾಯಿಯನ್ನು ಈ ಒಂದು ಸಂಸ್ಥೆ ವ್ಯಯಿಸಿರುವಂಥದ್ದು. ಡಿಫೆನ್ಸ್ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಯಾವೆಲ್ಲ ಸ್ಥಳಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸೋದಕ್ಕೆ ಆಗೋದಿಲ್ಲ, ಹೆಲಿಕಾಪ್ಟರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಹಾರಾಡುವ ಯಂತ್ರಗಳನ್ನು ಕಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಅಂತಹ ಜಾಗದಲ್ಲಿ ಇದನ್ನು ಕಳಿಸುವಂಥ ನಿರ್ಧಾರವನ್ನು ಮಾಡಿರುವಂಥದ್ದು. ಅದೇ ಕಾರಣದಿಂದ ಇಲ್ಲಿ ಸುಮಾರು 200 kg ಹೊರುವಷ್ಟು ಸಾಮರ್ಥ್ಯವನ್ನು ಈ ಜಾಗದಲ್ಲಿ ಕೊಟ್ಟಿರುವಂಥದ್ದು. ಈ ಸಂಸ್ಥೆ 5 kg ಪೇಲೋಡ್ ಕೆಪಾಸಿಟಿಯಿಂದ ಸುಮಾರು 200 kg ಪೇಲೋಡ್ ಕೆಪಾಸಿಟಿಯನ್ನು ಹೊರುವಂಥ ಸಾಮರ್ಥ್ಯ ಇರುವಂಥ ಡ್ರೋನ್ಗಳನ್ನು ಈಗ ನಿರ್ಮಾಣ ಮಾಡಿರುವಂಥದ್ದು. ಮತ್ತೊಂದು ವಿಶೇಷತೆ ಅಂದರೆ ಇದನ್ನು ಸಾಮಾನ್ಯವಾಗಿ ನಾವು ನೋಡುವಂಥ ಡ್ರೋನ್ಗಳನ್ನು ಜಾಯ್ಸ್ಟಿಕ್ ಮುಖಾಂತರ ಆಪರೇಟ್ ಮಾಡ್ತಾರೆ. ಆದರೆ ಇದಕ್ಕೆ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಒಂದು ಕಂಪ್ಯೂಟರ್ನ ಒಂದು ಕಮಾಂಡ್ ಕೊಟ್ಟ ನಂತರ ಅದನ್ನು ಮಾನಿಟರ್ ಮಾಡಿದ್ರೆ ಸಾಕು, ಇದು ಎಲ್ಲಿಗೆ ಬೇಕಾದರೂ ಹೋಗುತ್ತೆ, ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗುತ್ತೆ, ಅದರ ಜೊತೆಗೆ ಎಷ್ಟು ದೂರ ಬೇಕಾದರೂ ಹೋಗುತ್ತೆ ಅನ್ನೋ ತಿಳಿಸಿರುವಂಥದ್ದು. ಅದರ ಜೊತೆಗೆ ಸುಮಾರು 15 ಕಿಲೋಮೀಟರ್ನಷ್ಟು, ಅಂದರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ 15 ಕಿಲೋಮೀಟರ್ ದೂರ ಇದ್ದಂಥ ಸಂದರ್ಭದಲ್ಲಿ 15 ಕಿಲೋಮೀಟರ್ ಅಂತರ ಇದು ಚಲಿಸುತ್ತೆ. ಅದರ ಜೊತೆಗೆ ಇದು 200 kgಯನ್ನು ಹೊತ್ತು ಅಲ್ಲಿ ಆರಾಮಾಗಿ ಲ್ಯಾಂಡ್ ಆಗುತ್ತೆ. ಯಾವುದೇ ವೆದರ್ ಕಂಡೀಷನ್ ಇದ್ರೂ ಕೂಡ ಇದು ಲ್ಯಾಂಡ್ ಆಗುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಈಗ ಮಾಹಿತಿ ನೀಡಿರುವಂಥದ್ದು. ಇಡೀ ಪ್ರಪಂಚದಲ್ಲಿ ನೆದರ್ಲ್ಯಾಂಡ್ಸ್ ಹೊರತುಪಡಿಸಿ ಈ ಒಂದು ಅಧಿಕೃತವಾದ ಸರ್ಟಿಫೈಡ್ ಡ್ರೋನ್ ಇರೋದು ನಮ್ಮ ದೇಶದ ಬಳಿ. ನಮ್ಮ ಆತ್ಮನಿರ್ಭರ ಭಾರತದ ಯೋಜನೆಯ ಅಂಗವಾಗಿ ಅದರ ಬೆನ್ನಲ್ಲಿ ಈ ಒಂದು ಡ್ರೋನ್ ಈಗ ನಿರ್ಮಾಣ ಆಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಈ ಸದ್ಯದ ಮಟ್ಟಿಗೆ ಸಂಸ್ಥೆಯವರ ಮಾಹಿತಿಯ ಪ್ರಕಾರ ಸೇನೆ ಇದನ್ನು ಖರೀದಿ ಮಾಡುತ್ತೆ, ಮುಂದೆ ಎಷ್ಟು ಬೇಕು ಅನ್ನೋದನ್ನು ಕೂಡ ತಿಳಿಸುತ್ತೆ ಅನ್ನೋದನ್ನು ಈ ಸಂಸ್ಥೆಯ CEO ರಿಪಬ್ಲಿಕ್ ನ್ಯೂಸ್ ಜೊತೆ ಮಾತಾಡ್ತಾ ತಿಳಿಸಿರುವಂಥದ್ದು. ಆತ್ಮನಿರ್ಭರ ಭಾರತ ಮುಂದೊಂದು ದಿನ ಇಡೀ ಜಗತ್ತನ್ನು ತನ್ನತ್ತ ಸೆಳೆಯುವಲ್ಲಿ ಖಂಡಿತ ಸಂಶಯ ಇಲ್ಲ ಅನ್ನೋದಕ್ಕೆ ಈ ಡ್ರೋನ್ ಮತ್ತೊಂದು ಸಾಕ್ಷಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾ 2025ರಲ್ಲಿರುವಂಥ ಮತ್ತೊಂದು ಪ್ರಮುಖ ಆಕರ್ಷಣೆಯನ್ನು ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ನನ್ನ ಹಿಂದೆ ಇದೆ ಬರೋಬ್ಬರಿ 200 kg ಹೊರುವಂತಹ ಜಗತ್ತಿನ ಅತಿ ದೊಡ್ಡ ಡ್ರೋನ್. ಸ್ಕ್ಯಾಂಡ್ರನ್ ಅನ್ನೋ ಒಂದು ಸಂಸ್ಥೆ ಈ ಒಂದು ಡ್ರೋನನ್ನು ಸಿದ್ಧಪಡಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ 2ರಿಂದ 3 ಡ್ರೋನ್ಗಳನ್ನು ಮಾತ್ರ ಈಗ ನಿರ್ಮಾಣ ಮಾಡಲಾಗಿರುವಂಥದ್ದು. ಒಂದು ಡ್ರೋನ್ನ ಬೆಲೆ ಕನಿಷ್ಠ ಪಕ್ಷ 2.5ರಿಂದ 3 ಕೋಟಿ ರೂಪಾಯಿ ತಗುಲುವಂಥ ಸಾಧ್ಯತೆ ಇದೆ. ಈ ಒಂದು ಡ್ರೋನನ್ನು ನಿರ್ಮಾಣ ಮಾಡೋದಕ್ಕೂ ಮೊದಲು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಸುಮಾರು 60 ಕೋಟಿ ರೂಪಾಯಿಯನ್ನು ಈ ಒಂದು ಸಂಸ್ಥೆ ವ್ಯಯಿಸಿರುವಂಥದ್ದು. ಡಿಫೆನ್ಸ್ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಯಾವೆಲ್ಲ ಸ್ಥಳಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸೋದಕ್ಕೆ ಆಗೋದಿಲ್ಲ, ಹೆಲಿಕಾಪ್ಟರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಹಾರಾಡುವ ಯಂತ್ರಗಳನ್ನು ಕಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಅಂತಹ ಜಾಗದಲ್ಲಿ ಇದನ್ನು ಕಳಿಸುವಂಥ ನಿರ್ಧಾರವನ್ನು ಮಾಡಿರುವಂಥದ್ದು. ಅದೇ ಕಾರಣದಿಂದ ಇಲ್ಲಿ ಸುಮಾರು 200 kg ಹೊರುವಷ್ಟು ಸಾಮರ್ಥ್ಯವನ್ನು ಈ ಜಾಗದಲ್ಲಿ ಕೊಟ್ಟಿರುವಂಥದ್ದು. ಈ ಸಂಸ್ಥೆ 5 kg ಪೇಲೋಡ್ ಕೆಪಾಸಿಟಿಯಿಂದ ಸುಮಾರು 200 kg ಪೇಲೋಡ್ ಕೆಪಾಸಿಟಿಯನ್ನು ಹೊರುವಂಥ ಸಾಮರ್ಥ್ಯ ಇರುವಂಥ ಡ್ರೋನ್ಗಳನ್ನು ಈಗ ನಿರ್ಮಾಣ ಮಾಡಿರುವಂಥದ್ದು. ಮತ್ತೊಂದು ವಿಶೇಷತೆ ಅಂದರೆ ಇದನ್ನು ಸಾಮಾನ್ಯವಾಗಿ ನಾವು ನೋಡುವಂಥ ಡ್ರೋನ್ಗಳನ್ನು ಜಾಯ್ಸ್ಟಿಕ್ ಮುಖಾಂತರ ಆಪರೇಟ್ ಮಾಡ್ತಾರೆ. ಆದರೆ ಇದಕ್ಕೆ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಒಂದು ಕಂಪ್ಯೂಟರ್ನ ಒಂದು ಕಮಾಂಡ್ ಕೊಟ್ಟ ನಂತರ ಅದನ್ನು ಮಾನಿಟರ್ ಮಾಡಿದ್ರೆ ಸಾಕು, ಇದು ಎಲ್ಲಿಗೆ ಬೇಕಾದರೂ ಹೋಗುತ್ತೆ, ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗುತ್ತೆ,
ಮಾಡುತ್ತೆ, ಅದರ ಜೊತೆಗೆ ಎಷ್ಟು ದೂರ ಬೇಕಾದರೂ ಹೋಗುತ್ತೆ ಅನ್ನೋ ತಿಳಿಸಿರುವಂಥದ್ದು. ಅದರ ಜೊತೆಗೆ ಸುಮಾರು 15 ಕಿಲೋಮೀಟರ್ನಷ್ಟು, ಅಂದರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ 15 ಕಿಲೋಮೀಟರ್ ದೂರ ಇದ್ದಂಥ ಸಂದರ್ಭದಲ್ಲಿ 15 ಕಿಲೋಮೀಟರ್ ಅಂತರ ಇದು ಚಲಿಸುತ್ತೆ. ಅದರ ಜೊತೆಗೆ ಇದು 200 kgಯನ್ನು ಹೊತ್ತು ಅಲ್ಲಿ ಆರಾಮಾಗಿ ಲ್ಯಾಂಡ್ ಆಗುತ್ತೆ. ಯಾವುದೇ ವೆದರ್ ಕಂಡೀಷನ್ ಇದ್ರೂ ಕೂಡ ಇದು ಲ್ಯಾಂಡ್ ಆಗುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಈಗ ಮಾಹಿತಿ ನೀಡಿರುವಂಥದ್ದು. ಇಡೀ ಪ್ರಪಂಚದಲ್ಲಿ ನೆದರ್ಲ್ಯಾಂಡ್ಸ್ ಹೊರತುಪಡಿಸಿ ಈ ಒಂದು ಅಧಿಕೃತವಾದ ಸರ್ಟಿಫೈಡ್ ಡ್ರೋನ್ ಇರೋದು ನಮ್ಮ ದೇಶದ ಬಳಿ. ನಮ್ಮ ಆತ್ಮನಿರ್ಭರ ಭಾರತದ ಯೋಜನೆಯ ಅಂಗವಾಗಿ ಅದರ ಬೆನ್ನಲ್ಲಿ ಈ ಒಂದು ಡ್ರೋನ್ ಈಗ ನಿರ್ಮಾಣ ಆಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಈ ಸದ್ಯದ ಮಟ್ಟಿಗೆ ಸಂಸ್ಥೆಯವರ ಮಾಹಿತಿಯ ಪ್ರಕಾರ ಸೇನೆ ಇದನ್ನು ಖರೀದಿ ಮಾಡುತ್ತೆ. ಮುಂದೆ ಎಷ್ಟು ಬೇಕು ಅನ್ನೋದನ್ನು ಕೂಡ ತಿಳಿಸುತ್ತೆ ಅನ್ನೋದನ್ನು ಈ ಸಂಸ್ಥೆಯ CEO ರಿಪಬ್ಲಿಕ್ ನ್ಯೂಸ್ ಜೊತೆ ಮಾತಾಡ್ತಾ ತಿಳಿಸಿರುವಂಥದ್ದು. ಆತ್ಮನಿರ್ಭರ ಭಾರತ ಮುಂದೊಂದು ದಿನ ಇಡೀ ಜಗತ್ತನ್ನು ತನ್ನತ್ತ ಸೆಳೆಯುವಲ್ಲಿ ಖಂಡಿತ ಸಂಶಯ ಇಲ್ಲ ಅನ್ನೋದಕ್ಕೆ ಈ ಡ್ರೋನ್ ಮತ್ತೊಂದು ಸಾಕ್ಷಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾ 2025ರಲ್ಲಿರುವಂಥ ಮತ್ತೊಂದು ಪ್ರಮುಖ ಆಕರ್ಷಣೆಯನ್ನು ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ನನ್ನ ಹಿಂದೆ ಇದೆ ಬರೋಬ್ಬರಿ 200 kg ಹೊರುವಂತಹ ಜಗತ್ತಿನ ಅತಿ ದೊಡ್ಡ ಡ್ರೋನ್. ಸ್ಕ್ಯಾಂಡ್ರನ್ ಅನ್ನೋ ಒಂದು ಸಂಸ್ಥೆ ಈ ಒಂದು ಡ್ರೋನನ್ನು ಸಿದ್ಧಪಡಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ 2 ರಿಂದ 3 ಡ್ರೋನ್ಗಳನ್ನು ಮಾತ್ರ ಈಗ ನಿರ್ಮಾಣ ಮಾಡಲಾಗಿರುವಂಥದ್ದು. ಒಂದು ಡ್ರೋನ್ನ ಬೆಲೆ ಕನಿಷ್ಠ ಪಕ್ಷ 2.5 ರಿಂದ 3 ಕೋಟಿ ರೂಪಾಯಿ ತಗಲುವಂಥ ಸಾಧ್ಯತೆ ಇದೆ. ಈ ಒಂದು ಡ್ರೋನನ್ನು ನಿರ್ಮಾಣ ಮಾಡೋದಕ್ಕೂ ಮೊದಲು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಸುಮಾರು 60 ಕೋಟಿ ರೂಪಾಯಿಯನ್ನು ಈ ಒಂದು ಸಂಸ್ಥೆ ವ್ಯಯಿಸಿರುವಂಥದ್ದು. ಡಿಫೆನ್ಸ್ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಯಾವೆಲ್ಲ ಸ್ಥಳಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸೋದಕ್ಕೆ ಆಗೋದಿಲ್ಲ, ಹೆಲಿಕಾಪ್ಟರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಹಾರಾಡುವ ಯಂತ್ರಗಳನ್ನು ಕಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಅಂತಹ ಜಾಗದಲ್ಲಿ ಇದನ್ನು ಕಳಿಸುವಂಥ ನಿರ್ಧಾರವನ್ನು ಮಾಡಿರುವಂಥದ್ದು. ಅದೇ ಕಾರಣದಿಂದ ಇಲ್ಲಿ ಸುಮಾರು 200 kg ಹೊರುವಷ್ಟು ಸಾಮರ್ಥ್ಯವನ್ನು ಈ ಜಾಗದಲ್ಲಿ ಕೊಟ್ಟಿರುವಂಥದ್ದು. ಈ ಸಂಸ್ಥೆ 5 kg ಪೇಲೋಡ್ ಕೆಪಾಸಿಟಿಯಿಂದ ಸುಮಾರು 200 kg ಪೇಲೋಡ್ ಕೆಪಾಸಿಟಿಯನ್ನು ಹೊರುವಂಥ ಸಾಮರ್ಥ್ಯ ಇರುವಂಥ ಡ್ರೋನ್ಗಳನ್ನು ಈಗ ನಿರ್ಮಾಣ ಮಾಡಿರುವಂಥದ್ದು. ಮತ್ತೊಂದು ವಿಶೇಷತೆ ಅಂದರೆ ಇದನ್ನು ಸಾಮಾನ್ಯವಾಗಿ ನಾವು ನೋಡುವಂಥ ಡ್ರೋನ್ಗಳನ್ನು ಜಾಯ್ಸ್ಟಿಕ್ ಮುಖಾಂತರ ಆಪರೇಟ್ ಮಾಡ್ತಾರೆ. ಆದರೆ ಇದಕ್ಕೆ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಒಂದು ಕಂಪ್ಯೂಟರ್ನ ಒಂದು ಕಮಾಂಡ್ ಕೊಟ್ಟ ನಂತರ ಅದನ್ನು ಮಾನಿಟರ್ ಮಾಡಿದ್ರೆ ಸಾಕು, ಇದು ಎಲ್ಲಿಗೆ ಬೇಕಾದರೂ ಹೋಗುತ್ತೆ, ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗುತ್ತೆ, ಅದರ ಜೊತೆಗೆ ಎಷ್ಟು ದೂರ ಬೇಕಾದರೂ ಹೋಗುತ್ತೆ ಅನ್ನೋ ತಿಳಿಸಿರುವಂಥದ್ದು. ಅದರ ಜೊತೆಗೆ ಸುಮಾರು 15 ಕಿಲೋಮೀಟರ್ನಷ್ಟು, ಅಂದರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ 15 ಕಿಲೋಮೀಟರ್ ದೂರ ಇದ್ದಂಥ ಸಂದರ್ಭದಲ್ಲಿ 15 ಕಿಲೋಮೀಟರ್ ಅಂತರ ಇದು ಚಲಿಸುತ್ತೆ. ಅದರ ಜೊತೆಗೆ ಇದು 200 kgಯನ್ನು ಹೊತ್ತು ಅಲ್ಲಿ ಆರಾಮಾಗಿ ಲ್ಯಾಂಡ್ ಆಗುತ್ತೆ. ಯಾವುದೇ ವೆದರ್ ಕಂಡೀಷನ್ ಇದ್ರೂ ಕೂಡ ಇದು ಲ್ಯಾಂಡ್ ಆಗುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಈಗ ಮಾಹಿತಿ ನೀಡಿರುವಂಥದ್ದು. ಇಡೀ ಪ್ರಪಂಚದಲ್ಲಿ ನೆದರ್ಲ್ಯಾಂಡ್ಸ್ ಹೊರತುಪಡಿಸಿ ಈ ಒಂದು ಅಧಿಕೃತವಾದ ಸರ್ಟಿಫೈಡ್ ಡ್ರೋನ್ ಇರೋದು ನಮ್ಮ ದೇಶದ ಬಳಿ. ನಮ್ಮ ಆತ್ಮನಿರ್ಭರ ಭಾರತದ ಯೋಜನೆಯ ಅಂಗವಾಗಿ ಅದರ ಬೆನ್ನಲ್ಲಿ ಈ ಒಂದು ಡ್ರೋನ್ ಈಗ ನಿರ್ಮಾಣ ಆಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಈ ಸದ್ಯದ ಮಟ್ಟಿಗೆ ಸಂಸ್ಥೆಯವರ ಮಾಹಿತಿಯ ಪ್ರಕಾರ ಸೇನೆ ಇದನ್ನು ಖರೀದಿ ಮಾಡುತ್ತೆ. ಮುಂದೆ ಎಷ್ಟು ಬೇಕು ಅನ್ನೋದನ್ನು ಕೂಡ ತಿಳಿಸುತ್ತೆ ಅನ್ನೋದನ್ನು ಈ ಸಂಸ್ಥೆಯ CEO ರಿಪಬ್ಲಿಕ್ ನ್ಯೂಸ್ ಜೊತೆ ಮಾತಾಡ್ತಾ ತಿಳಿಸಿರುವಂಥದ್ದು. ಆತ್ಮನಿರ್ಭರ ಭಾರತ ಮುಂದೊಂದು ದಿನ ಇಡೀ ಜಗತ್ತನ್ನು ತನ್ನತ್ತ ಸೆಳೆಯುವಲ್ಲಿ ಖಂಡಿತ ಸಂಶಯ ಇಲ್ಲ ಅನ್ನೋದಕ್ಕೆ ಈ ಡ್ರೋನ್ ಮತ್ತೊಂದು ಸಾಕ್ಷಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.